ಅಲ್ಲ, ಇಷ್ಟು ದೊಡ್ಡ ಕಿವಿ ಇರೋ ನಾನೇ ಹೆಡ್ಫೋನ್ ಹಾಕಿದ್ದೀನಿ, ನೀವು ಹಾಕೊಳ್ಳಿ, ಚೆನ್ನಾಗಿ ಕೇಳುತ್ತೆ. The person you have called is speaking to someone else. You can ಬಾಳ್ಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರೋ ಬದುಕ್ತೀರಾ ನೀವೆಲ್ಲ? ಏಯ್, ನಿನ್ ಕತೆಗಳೆಲ್ಲ ಬೇಡ ಮಗ, ನನ್ನ ಕಾಸು ನನಗೆ ಬೇಕಷ್ಟೇ. ಅವನ ತಲೆಯಲ್ಲಿ ಕೂದಿಲ್ಲ ಅಂದ್ರೂ ಪರವಾಗಿಲ್ಲ, ಕೈಯಲ್ಲಿ ಕಾಸಿದೆ. ಗುಡ್ ಬೈ. ಎಲ್ಲರೂ ನೆಮ್ಮದಿಯಾಗಿದ್ದಾರೆ, ನನ್ನನ್ನು ಬಿಟ್ಟು. ಎಲ್ಲ ಮುಗಿತಲ್ಲ. ನಿನಗೆ ಸಕ್ಸಸ್ ಸಿಗೋ ತನಕ ಕಾಯ್ಕೊಂಡು ಕುತ್ಕೊಳ್ಳೋ ಕರ್ಮದ ಬದಲು ನಮ್ಮ ಅಪ್ಪ ಅಮ್ಮ ತೋರಿಸಿರೋ ಒಳ್ಳೆ ಸಂಬಳ ಬರೋ ಹುಡುಗನ್ನೇ ಮದುವೆ ಆಗ್ತೀನಿ. ಅವನ ತಲೆಯಲ್ಲಿ ಕೂದಿಲ್ಲ ಅಂದ್ರೂ ಪರವಾಗಿಲ್ಲ, ಕೈಯಲ್ಲಿ ಕಾಸಿದೆ. ನಂಗೆ ನಿನ್ಕಿಂತ ದುಡ್ಡೇ ಮುಖ್ಯ. ಗುಡ್ ಬೈ. ಬಿಟ್ಟೋಗಿದ್ಕೆ ಕಾರಣ ಏನಂತ ಯೋಚನೆ ಮಾಡ್ತಾ ಇದ್ಯಾ? ನೋಡಿಲಿ, ನನ್ನ ಟೈಮ್ ಸಖತ್ತಾಗೇ ಇದೆ. ಇದನ್ನ ಕೊಡ್ಸಿದ್ದು ನೀನೆ, ಈ ಬಳೆ ಕೊಡ್ಸಿದ್ದು ನೀನೆ, ಈ ಚೈನ್ ಕೊಡ್ಸಿದ್ದು ನೀನೆ. ಆದ್ರೆ ನಿನ್ನ ಯೋಗ್ಯತೆ ನೋಡಿ ಬಿಲ್ ಪೇ ಮಾಡ್ದೋಳು ನಾನು. ಹಾಕೋ ಆಚೆ. ಎಸ್ಯದೆ ಗೊರ್ರ, ಗಾಳಿ ಮಾಡ್ಸದೆ. ಏಯ್ ಕಳ್ಳನ್ ಮಗನೇ, ಫೋನು ಎತ್ತಲ್ಲ, ಕೈಗೂ ಸಿಗಲ್ಲ. ಏಯ್ ಹಾಕೋ ಆಚೆ. ರೆಂಟ್ ಕಟ್ಟಿಲ್ಲ ಅಂತ ಸುಮ್ನಿರಕ್ಕೆ ನಮ್ಮ ಅಪ್ಪ ಅನ್ಕೊಂಡಿದ್ದೆ ನನ್ನ. ಎತ್ತ ದುಡ್ಡಲೇ ಬಾಳ್ಗೆ ಕಟ್ಟಕ್ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರೋ ಬದುಕ್ತೀರಾ ನೀವೆಲ್ಲ? ಥೂ, ನಿಂದು ಒಂದ್ ಜನ್ಮೇನಲ್ಲೇ. ಏಯ್ ಲಾಕ್ ಮಾಡ್ಕೊಂಡ್ ಬಾರೋ. ಉಳಿದಿದ್ದೆಲ್ಲ ಹಿಡ್ದೋಯ್ತು. ಯಾವ ಶತ್ರುಗೂ ಹೆತ್ತ ಈ ಫೋಟೋನ ಉಳಿಸ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ ಬರಬಾರ್ದು. ದೇವರು ನೆಮ್ಮದಿನ ಕಿತ್ಕೊಂಡ್ರು ಕೊಡ್ಬೇಕಾದ್ರೆ ದುಪ್ಪಟ್ಟು ಕೊಡ್ತಾನೆ. ಇವತ್ತೆಷ್ಟೊತ್ತಾದರೂ ಇವ್ರ ಮುಖದ ಮೇಲೆ ದುಡ್ಡು ಎಸ್ತೆ ಊರು ಬಿಡ್ತೀನಿ. ದುಡ್ಡು ದುಡಿದ್ರೆ ಸಿಗ್ತದೆ. ನನಗೆ ಸಿಕ್ಕಿರೋ 40 kg ಚಿನ್ನ. ನಾನು ನಿನ್ನ ಲವ್ ಮಾಡ್ತೀನಿ ಗೊತ್ತು ತಾನೇ? ಹೌದು, ಗೋವಾಗ ಯಾವಾಗ ಹೋಗೋದು ಮುದ್ದು? ಸರಿ, ಇದೇ ಖುಷಿಗೆ ಏನು ಇಲ್ವಾ? ಏನು ಒಬ್ಳೇ ಇದೆಯಾ? ಓ ಬಂದೆ 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 ಬಂದೆ. ಇವತ್ತು ಫುಲ್ಲು ಮುದ್ದಾಡೋದೆ. ಸ್ಪೀಡಾಗಿ ಬರ್ತೀನಿ ಅನ್ಕೊಂಡ, ಅದು ನಿಜಾನೇ. ಇವತ್ತು 3 ಮಕ್ಕಳು ಫಿಕ್ಸ್. ನನ್ನ ಹಣೆ ಬರನೆ ಬೇರೆಯವ್ರಿಗೆ ಕಾಯೋದಾಗೋಯ್ತು. ಫಸ್ಟು ನನ್ನ ಹೆಸರು ವೆನ್ನೆಲ್ಲ ಅಂತ ತೆಗೆದು ವೇಟಿಂಗ್ ಅಂತ ಚೇಂಜ್ ಮಾಡ್ಕೊಂಡು. ಎಲ್ಲೇ ಹಾಳಾಗೋಗಿದ್ಯಾ? ನಿಮ್ಮಿಬ್ಬರನ್ನ ಒಂದ್ ಮಾಡಕ್ಕೆ ಅಂತ ಬಂದ್ರೆ ನನ್ನೇ ಯಾವ್ದೋ ಜಾಗದಲ್ಲಿ ಬಿಟ್ಟೋಗಿದ್ದೀರಲ್ಲ. ತಿಂಗಳಲ್ಲಿ ಇರೋದೇ 30 ದಿನ, ಅದ್ರಲ್ಲಿ 20 ದಿನ ನಿಮ್ ಜಗಳ ಬೇರೆ. ನಾನೊಬ್ಳು ಇದೀನಲ್ಲ ಸರಿ ಮಾಡಕ್ಕೆ ಅಂತ, ನನಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಸಾರಿ ಕಣೆಮ್ಮ, ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಡು. ಏನ್ ಕ್ಯಾಬ್ ಬುಕ್ ಮಾಡೋದ್ ನಿನ್ ತಲೆ? ಈ ದರಿದ್ರ ಜಾಗದಲ್ಲಿ ಒಂದೇ ಒಂದು ಆರ್ಡರ್ ಬುಕ್ ಆಗ್ತಾ ಇಲ್ಲ. ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗೋ ಡಿನ್ನರ್ಗೆ ವೆನಿಲಾ ಐಸ್ ಕ್ರೀಮ್ ಮಾತ್ರ ಮಿಸ್ ಮಾಡಬಾರ್ದು. ಲೇ, ಆಹಾ, ನನಗೆ ಕ್ಯಾಬ್ ಬುಕ್ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರೆ ನಿಂಗೆ ಐಸ್ ಕ್ರೀಮ್ ಚಿಂತೆನಾ? ಥೂ, ನಿಮ್ ಸಲುವಾಗಿ ನಾನು ಬಂದಲ್ಲ, ಹೊಡ್ಕೊಬೇಕು ನಾನು. ಛೇ, ಬಾಯ್ ಫ್ರೆಂಡ್ ಬೈಕ್ ಸಗ್ನಿ ಅಕ್ಕ.
ಹಾಫ್ ಎಗ್ ರೈಸ್ ಕೊಡಿ. ರೆಂಟ್ ಕಟ್ಟಿಲ್ಲ ಅಂತ ಸುಮ್ನಿರಕ್ಕೆ ನಮ್ಮಪ್ಪ ಅನ್ಕೊಂಡಿದ್ದೆ ನನ್ನ. ಆ ಅಣ್ಣ 1 ನಿಮಿಷ ಬಂದೆ. ಮಂಜುಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗದೆ ಫುಲ್ ಟೈಟ್ ಆಗೋದೆ. ತಗೋ ಮೀರಾ, ಕಾಫಿ ತುಂಬ ಚೆನ್ನಾಗಿದೆ. ಫ್ಯೂಚರಲ್ಲಿ ನಾವಿಬ್ರು ಹೀಗೆ ಇರ್ತೀವಿ ಅನ್ಕೊತೀನಿ. ತಗೋ ಮೀರಾ. ಮೇಡಮ್, ರ್ಯಾಪಿಡೋ. ವೆನ್ನೆಲ್ಲ ನಾನೇ. ನೀವೇನಾ? ಹೆಲ್ಮೆಟ್ ಹಾಕ್ಕೊಳ್ಳಿ. ಮೇಡಮ್, OTP 6828. ಮೇಡಮ್ 1 ಸೆಕೆಂಡ್. 1 ಸೆಕೆಂಡ್ ಆಯಿತು. ಕರೆಕ್ಟಾಗಿ ಇದೆಯಲ್ಲ. ಏನಾಗಿದೆ? ಫ್ರೆಂಡ್ಸು ಕೈ ಕೊಟ್ರು, ಹುಡುಗಿನೂ ಕೈ ಕೊಟ್ಲು. ಬ್ಯಾವಸಿ ನೀನು. ಏನಾಯಿತು? ಗೊತ್ತಿಲ್ಲ ಮೇಡಮ್, ನೋಡ್ತಾ ಇದ್ದೀನಿ. ಇವನಜ್ಜಿ ಗಾಡಿನ 18th ಸೆಂಚುರಿಯಲ್ಲಿ ತೊಳೆದಿದ್ದ ಅನ್ಸುತ್ತೆ. ಇನ್ನ ಎಷ್ಟೊತ್ತು? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ನಾನೇನು ಮಾಡಲ್ಲ ತಾನೆ? ಸುಮ್ಮನೆ ಬಂದ್ಬಿಡ್ತವೆ ಕೆಂಬಸ್ ಹತ್ಕೊಂಡು. ಸ್ವಲ್ಪನೂ ಕಾಯೋಕ್ಕಾಗಲ್ವ? ರೀ, ಇನ್ನ ಎಷ್ಟೊತ್ತು? ಆ ಗಾಡಿನೂ ನಿಮ್ಮ ಹಾಗೆ ಇದೆ, ಒಳ್ಳೆ ಡಕೋಟಾ ಥರ. ಬುಕ್ಕಿಂಗ್ ಕ್ಯಾನ್ಸಲ್ ಮಾಡೋದೇ ಬೆಟರ್. ರೀ, ಬಾಯಿ ಬಂದಾಗ ಮಾತಾಡಿದ್ರೆ ಸರಿ ಇರಲ್ಲ. ನಿಮ್ಗೋಸ್ಕರ ಅಲ್ಲಿಂದ ಎಲ್ಲಿ ತನಕ ಬಂದಿದ್ದೀನಿ. ಗಾಡಿ ಓವರ್ ಹೀಟಾಗಿ ಆಫ್ ಆಗಿದೆ. ಅದೇನೋ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಕ್ಯಾನ್ಸಲ್ ಮಾಡಿ ನಡ್ಕೊಂಡು ಹೋಗ್ರಿ.
ಸಾರಿ ಮೇಡಮ್, ನಾನು ಇಂಟೆನ್ಷನಲಿ ಬೈದಿರೋದಲ್ಲ. ನಾನು ಓದಿರೋದು ಇಂಜಿನಿಯರಿಂಗ್, ಆದರೆ ರ್ಯಾಪಿಡ್ ಓಡಿಸ್ತಾ ಇದ್ದೀನಿ. ನಾನು ಓದಿರೋದಕ್ಕೂ ಮಾಡ್ತಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲ. 2 ತಿಂಗಳಿಂದ ರೂಮ್ ರೆಂಟ್ ಕಟ್ಟಿಲ್ಲ. ಕತ್ಲಾದರೆ ಊರು ಬಿಟ್ಟು ಹೋಗೋ ಪರಿಸ್ಥಿತಿ. ಏನೋ ಫ್ರಸ್ಟ್ರೇಷನಲ್ಲಿ ಬೈದ್ಬಿಟ್ಟೆ. ಐ ಆಮ್ ಸಾರಿ. ನೀವು RCB ಫ್ಯಾನ್ಸ್ ಯಾವಾಗಲೂ ಹೀಗೆ. ಅಂದರೆ ನೋಡೋಕೆ ಸಿಂಹ, ಆದರೆ ಮನಸ್ಸು ಹೋಗ್ಲಿ ಬಿಡಿ. ಸೆಲೆಬ್ರೇಷನ್ ಜೋರಾ? ಜೋರ ಕೇಳ್ತಿರಲ್ಲ ಮೇಡಮ್, ನಾವಂತೂ ಆಕಾಶದಲ್ಲಿ ತೇಲ್ತಾ ಇದ್ವಿ. ನೀವು ಯಾಕ್ರಿ, ಏನಾಯ್ತು? ಐ ಆಮ್ ಅ CSK ಫ್ಯಾನ್. ರೀ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ನನ್ನ ತಿಂದು CSK ಸಪೋರ್ಟ್ ಮಾಡ್ತೀರಾ? ಇಲ್ಲಪ್ಪ, ನಮ್ದು ಚೆನ್ನೈ. ಇಲ್ಲಿ 5 ವರ್ಷದಿಂದ ಜಾಬ್ ಮಾಡ್ತಾ ಇದ್ದೀನಿ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ತಲಾ. ತಲಾ ಫಾರ್ ಅ ರೀಸನ್. ವಿಸಿಲ್ ಪೋಡಂಗೆ. ಆದರೂ ನೀವು ಗ್ರೇಟ್ ಬಿಟ್ರಿ. 5 ಸಲ ಕಪ್ ಗೆದ್ದಿದ್ದಕ್ಕ? ಅಲ್ಲ, 2 ವರ್ಷ ಬ್ಯಾನ್ ಆಗಿದ್ದಕ್ಕೆ. ಸುಮ್ಮನೆ ಅಂದರೆ ಅರ್ಶಿಣ ಕುಂಕುಮ ಇದ್ರೇ ಕನ್ನಡ, RCB CSK ಇದ್ರೇ IPL. ಚೆನ್ನೈ ಹುಡುಗಿ ಬಾಯಲ್ಲಿ ಕನ್ನಡ ಕೇಳೋದೇ ಚಂದ. ಫ್ಯಾನ್ ಆಗೋದೆ ಕಣ್ರಿ ನಿಮಗೆ. ಏನಾದರೂ ಎಮರ್ಜೆನ್ಸಿನಾ? ಹೌದು, ಅಮ್ಮಂಗೆ ಹುಷಾರಿಲ್ಲ, ಚೆನ್ನೈಗೆ ಹೋಗ್ಬೇಕು. ಹೌದಾ? ಲೋ, ಹುಡುಗಿ ಮುಂದೆ ಮರದಿ ತೆಗಿಬೇಡ ಕಾಣೋ. ಸ್ಟಾರ್ಟ್ ಆಗೋ ಗಣಪ, ಹೇಗಾದರೂ ಮಾಡಿ ಸ್ಟಾರ್ಟ್ ಮಾಡ್ಸಪ್ಪ. ಆಗಲಿ ಮಗನೇ. It was wonderful. ವಂಡರ್ಫುಲ್? ವಾಟ್? Knowing you. ನಿಮ್ಮ QR ಕೋಡ್ ಕೊಡಿ. ಯಾಕೆ? ಪೇಮೆಂಟ್ ಮಾಡಕ್ಕೆ. ನಿಮ್ಮ ಬಾಯಲ್ಲಿ ಕನ್ನಡ ಕೇಳಿದ್ಮೇಲೂ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಿಮ್ನ ಹಂಗೆ ಕಳ್ಸಿದ್ರೆ ನನಗೆ ಬೇಜಾರಾಗಲ್ವಾ? 7090. ಹಲೋ ಮೇಡಮ್, ಏನಿದು? 10,000 ರೂಪಾಯಿ ಅಲ್ಲ, ಬರೀ 500 ರೂಪಾಯಿ ಅಷ್ಟೇ. ಅದು ರೆಂಟ್ ಕಟ್ಟಿಲ್ಲ ಅಂದ್ರಲ್ವಾ? ಅರ್ಥ ಆಗಲಿಲ್ಲ. ರೆಸ್ಪೆಕ್ಟ್, ಕೇರ್, ಲಾಯಲ್ಟಿ ಇರೋ RCB ಫ್ಯಾನ್ ನೀವು. ನಿಮ್ಮ ಪ್ರತಿ ಮಾತಲ್ಲೂ ಗೌರವ. ಬೈಕ್ ಸ್ಟಾರ್ಟ್ ಆಗ್ತಾ ಇದ್ರು ಮನೆಗೆ ಸೇಫಾಗಿ ಡ್ರಾಪ್ ಮಾಡಬೇಕು ಅನ್ನೋ ಕಾಳಜಿ. ನಾನು ಒಬ್ಳೇ ಇದ್ರೂ ಏನೋ ಸೇಫ್ ಅನ್ಸೋ ನಂಬಿಕೆ. ಗೆದ್ದಾಗ ನಗ್ತಾ, ಸೋತಾಗ ಅಳ್ತಾ, ಜೀವನದಲ್ಲಿ ಏನಾಗಿಲ್ಲ ಅಂದ್ರೂ ಕಪ್ ಗೆದ್ರೆ ಸಾಕು, ಅದೇ ನನ್ ಗೆಲುವು ಅಂತ 18 ವರ್ಷದಿಂದ ಎಲ್ಲಾನು ಸಹಿಸ್ಕೊಂಡು ಹೆಮ್ಮೆಯಿಂದ ನಿಂತಿರೋ ಧೈರ್ಯ ನಂಗೆ ಇಷ್ಟ ಆಯ್ತು. ಅದಕ್ಕೆ ಪ್ರತಿ ತಿಂಗಳು ರೆಂಟ್ ಕಟ್ಟಬೇಕು ಅನಿಸ್ತಾ ಇದೆ. ಖುಷಿ ಆಯ್ತಾ? ವಿಸಿಲ್ ಪೋಡಂಗ. ನಮ್ಮ ಅತ್ತೆನ ಕೇಳಿದೆ ಅನ್ನು.
ಮೇಡಮ್ OTP? OTP ಬೇಕಾ? ಕೇಳ್ಬಿಟ್ಟು ಹೇಳ. ಹೇಳಿದ್ನಲ್ಲ, ದೇವರು ಕೊಡ್ಬೇಕಾದ್ರೆ ದುಪ್ಪಟ್ಟು ಕೊಡ್ತಾನೆ. ಹೇ ಹೋಗು ಹೋಗು, ತಲ ಬಂದಿರ್ತಾರೆ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ನಿನ್ನ ಅಜ್ಜಿ